ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಪ್ರದೀಪ್ ವ್ಲಾಗ್ಸ್. ಇವತ್ತೇನಪ್ಪ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಮ್ಮ ಮನೆಯಲ್ಲಿ ಜೋಳದ ಹಪ್ಪಳ ಮಾಡ್ತಾ ಇದ್ದೀನಿ. ಸೊ ಜೋಳದ ಹಪ್ಪಳ ಹೇಗ್ ಮಾಡೋದು, ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಜೋಳನ 3 ಅವರ್ಸ್ ನೆನೆಸ್ಬಿಟ್ಟು ನೆರಳಲ್ಲೇನೆ ಒಣಗಾಕ್ಬಿಟ್ಟು ಮಿಷಿನ್ಗೆ ಹಾಕಿಸ್ಬೇಕು. ಅದಾದ್ಮೇಲೆ ಅದ್ರ ಜೊತೆ ಅಕ್ಕಿ ಕೂಡ ಹಾಕಿಸ್ಬೇಕು. ಅದು ಅಕ್ಕಿ ಹಿಟ್ಟು ಮಾಡಿಸಿದ್ಮೇಲೆ ಒಣಮೆಣಸಿನ್ಕಾಯಿ 1/4 kg, 50 ಗ್ರಾಮ್ ಮೆಣಸು, 250 ಗ್ರಾಮ್ ಜೀರಿಗೆ, 4 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ ಸಾಕು. ಹಾಗೆ ಸಬ್ಬಕ್ಕಿ 1 kg. ಅದೆಲ್ಲ ಆದಮೇಲೆ ಅದನ್ನು ತಗೊಂಡೋಗಿ ಮಿಷಿನಿಗೆ ಹಾಕಿಸ್ಕೊಂಡು ಬರಬೇಕು. ಯಾವ್ಯಾವುದನ್ನ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅಂತಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಫೈನಲಿ ಹಿಟ್ಟು ರೆಡಿ ಆಗಿದೆ. ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಹೇಗೆ ಅಂತ ಅಮ್ಮ ಹೇಳ್ತಾರೆ. ಖಾರದ ಪುಡಿ ಸೇರಿ ಒಂದಿದೆ, ಖಾರದ ಪುಡಿ 2 ಟೇಬಲ್ ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡೋದು. ರುಚಿ ಚೆನ್ನಾಗಿರಲಿ ಅಂತ ಅನ್ನೋದಕ್ಕೆ 10 ಈರುಳ್ಳಿ, 10 ಬೆಳ್ಳುಳ್ಳಿ, 10 ಎಸಳು ಕರಿಬೇವಿನ ಸೊಪ್ಪು, ಜೀರಿಗೆ, ಅಜ್ವಾನ ಹಾಕಿ ರುಬ್ಕೋಬೇಕು ಅದನ್ನು. ಅದೆಲ್ಲ ಆದಮೇಲೆ ನಾವು ಹೇಗೆ ನಾರ್ಮಲಾಗಿ ರಾಗಿ ಮುದ್ದೆ ಮಾಡ್ಕೋತೀವಲ್ಲ ಅದಕ್ಕೆ ಈ ಮುದ್ದೆನ ಕೂಡಿಸ್ಕೋಬೇಕು. ಅದಾದಮೇಲೆ ನಾವು ಏನು ಮಿಕ್ಸಿಗೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಕಟ್ಕೋಬೇಕು. ಅದೆಲ್ಲ ಆದಮೇಲೆ ನಾರ್ಮಲಾಗಿ ನಮಗೆ ಅಡಿಕೆ ಗಿಡದಲ್ಲಿ ಅಡಿಕೆ ಪಟ್ಟೆ ಸಿಗುತ್ತೆ ಗೊತ್ತಾ, ದೊಡ್ಡದು. ಅದು ಸ್ವಲ್ಪ ದೊಡ್ಡದಾಗಿದ್ದರೆ ಕೂಡ್ಸೋಕೆ ಚೆನ್ನಾಗಿರುತ್ತೆ, ಕೈ ಸುಡಲ್ಲ. ನೈಟೆಲ್ಲ ಓವರ್ ನೈಟ್ ಅದನ್ನು ನೆನೆಸಿಟ್ಬಿಟ್ಟು ಮಾರ್ನಿಂಗು ಅದನ್ನು ಈ ರೀತಿ ಬಿಸಿ ಇರುತ್ತಲ್ಲ ತುಂಬ, ಇದಿದ್ರೆ ಹೆಲ್ಪ್ ಆಗುತ್ತೆ ನಮಗೆ. ಈಗ ನೀಟಾಗಿ ಕಟ್ಕೊಂಡು ಈಗ ಹೇಗೆ ಮಾಡ್ತಾ ಇದ್ದಾರಲ್ಲ ಸೇಮ್ ಅದೇ ರೀತಿ. ಆಲ್ಮೋಸ್ಟ್ ಹಳ್ಳಿಯವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಹೀಗೆ ಕಟ್ಬಿಟ್ಟು ಎಷ್ಟು ಮುದ್ದೆ ಆಗುತ್ತೋ ಅಷ್ಟು ಮುದ್ದೆ ಮಾಡಿಬಿಟ್ಟು ಎತ್ತಿಟ್ಕೋಬೇಕು. ಮುದ್ದೆ ಎಲ್ಲ ರೆಡಿ ಆಯಿತು. ಆಮೇಲೆ ಈಗ ಬಿಲ್ಲೆ ಹಾಕೋತಾ ಇದ್ದೀವಲ್ಲ, ಈಗ ನೀಟಾಗಿ ಬಿಲ್ಲೆ ಹಾಕೋಬಿಟ್ಟು ಸ್ವಲ್ಪ ದಪ್ಪ ಸೈಜಲ್ಲೇ ಇರಲಿ. ಹೊರಗೆ ಹುಲ್ ಮೇಲೆ ಒಣಾಕಿದಾಗ ಅರ್ಧೋಗ್ಬಿಡುತ್ತೆ ತುಂಬ ತೆಳುವಾದರೆ. ಸೊ ದಪ್ಪ ಸೈಜಲ್ಲಿ ಒಂದು ಈ ರೇಂಜಲ್ಲಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದೆಲ್ಲ ಒಬ್ಬರೇ ಹೊರ್ಸೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಮ್ಮೂರವರಲ್ಲಿ ನಮ್ಗೆ ಗೊತ್ತಿರೋರೆಲ್ಲ ಕರೆದ್ಬಿಟ್ಟು ಅವ್ರು ಬಂದಿದ್ರಿ ಅಂತ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ಅಷ್ಟೂ ಹೊರ್ಸೋಕ್ಕಾಗಲ್ಲ ಒಬ್ರೇ, ಬೇಗ 1-2 ಅವರ್ಸ್ ಒಳಗೆ ಮುಗ್ದೋಗ್ಬಿಡುತ್ತೆ. ಜಾಸ್ತಿ ಮಾಡೋದ್ರಿಂದ ಎಲ್ಲ ಬಂದು ಹೊಸ್ಕೊಟ್ಟು ಹೋದ್ರು. ಯೂಟ್ಯೂಬಿಗೆ ಹಾಕೋದು ಅದಕ್ಕೆ ನ್ಯೂಸ್ ಚಾನಲ್ ಅದಿನ್ನೂ ಫೇಮಸ್ ಆಗಬೇಕು. ಎಲ್ಲ ಫಾಸ್ಟಾಗಿ ಹೊಸ್ತಿದ್ರು, ಎಲ್ಲ ತೊಗೊಂಬಂದು ಹೀಗೆ ಒಣಗ್ತಾ ಇದ್ದೀನಿ ಹುಲ್ಲಿನ ಮೇಲೆ ಹಾಕಿದ್ರೆ ಏನಪ್ಪ ಅಂತಂದರೆ ಬೇಗ ಒಣಗುತ್ತೆ. ಸೊ ಅದಕ್ಕೆ ಹುಲ್ಲಿನ ಮೇಲೆ ಈ ಥರ ಹಾಕ್ತೀವಿ. ಒಂದು 5 ಅವರ್ಸ್ ಬಿಟ್ಟ ಮೇಲೆ ಚೆನ್ನಾಗಿ ಒಣಗಿತ್ತು, ತೊಗೊಂಬಂದಿದ್ದೀವಿ. ಎಲ್ಲ ತುಂಬಿಕೊಂಡು 5 ಸ್ಟಾರ್ ಕೊಡಿ ನಮ್ಮ. ಸೊ ಫೈನಲಿ ಹಪ್ಪಳ ಕರೆದ್ಬಿಟ್ಟು ರೆಡಿ ಮಾಡಿದ್ದೀವಿ. ಹೇಗಿದೆ ಅಂತ ನಮ್ಮ ಅಮ್ಮಂಗೆ ಫಸ್ಟ್ ಕೊಟ್ಬಿಟ್ಟು ಕೇಳೋಣ. ಅವರೇ ಮಾಡಿರೋದು, ಹೇಗಿದೆ ಅಂತ ಅವರೇ ಹೇಳಿ ರಿವ್ಯೂ. ತಗೊಳ್ಳಮ್ಮ, ಒಂದು ತಿನ್ಬಿಟ್ಟು ಹೇಳು ಹೇಗಿದೆ ಟೇಸ್ಟ್. ಈಗ ನಮ್ಮ ಛೋಟಾ ಚಾಂಪಿಯನ್ ಕೇಳೋಣ ಹೇಗಿದೆ ಟೇಸ್ಟ್ ಅಂತ. ಇವ್ನು ಕರೆಕ್ಟಾಗಿ ಹೇಳ್ತಾನೆ. ಹೇಗಿದೆ ವಿರಾಟ್? ಚೆನ್ನಾಗಿದೆಯಾ?
ಈಗ ನಮ್ಮ ಅಕ್ಕನ ಕೇಳೋಣ ಹೇಗಿದೆ ಹಪ್ಳ ಅಂತಂತಂದ್ಬಿಟ್ಟು. ಹ್ಞೂ ಓಕೆ. ನಮ್ಮಮ್ಮ ಮಾಡಿದ್ದಲ್ವಾ, ಸೂಪರ್ ಆಗಿದೆ.